ಎಲ್ರಿಗೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇವತ್ತು ಶುಕ್ರವಾರ, ಈಗ ಮಧ್ಯಾಹ್ನ 2:30 ಆಗೈತಿ. ಇವಾಗ ನಾನು ಬ್ಲಾಗ್ನ ಶುರು ಮಾಡಿದ್ದೇನೆ ನೋಡ್ರಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಲೇ ಇಲ್ಲ, ಬರೀ ಕೆಲಸಗಳನ್ನ ಮಾಡೋದಾಯಿತು. ಹಾಗಾಗಿ ಯಾವುದೇ ಥರ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲನೇ. ಇವತ್ತು ಸಂಜೆ ಮುಂದೆ ನಾವು ಊರಿಗೆ ಹೊಂಟೇವು ನೋಡ್ರಿ. ಅದಕ್ಕಾಗಿ ಈಗ ಬಟ್ಟೆನ ಪ್ಯಾಕ್ ಮಾಡಾಕತ್ತೀನಿ. ಸಡನ್ನಾಗಿ ಯಾಕಪ್ಪ ಅಂತಂದ್ರೆ ನಾವು ಅಯ್ಯಪ್ಪ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಿ ದೇವಸ್ಥಾನದೊಳಗೆ. ಹಾಗಾಗಿ ಬರೀ ಒಂದು ದಿವಸ ಅಷ್ಟೇ ನಾವು ಹೊಂಟೀವಿ. ಇವತ್ತು ಫ್ರೈಡೇ, ಇವತ್ತು ನೈಟ್ ಬಿಡ್ತೀವಿ. ನಾಳೆ ಸ್ಯಾಟರ್ಡೇ, ನಾಳೆನೇ ಪೂಜೆ ಐತಿ ಸಂಜೆಗೆ. ನಾಳೆ ಒಂದು ದಿವಸ ಪೂಜೆ ಮುಗಿಸ್ಕೊತೀವಿ, ಮತ್ತು ಸಂಡೇ ಬಂದುಬಿಡ್ತೇವೆ ನೋಡ್ರಿ. ನಮ್ಮ ಮನೆಯವ್ರಿಗೆ ರಜಾ ಇಲ್ಲ, ಹಾಗಾಗಿ ನಾವು ಒಂದೇ ದಿವಸ ಅಷ್ಟೇ ಹೊಂಟೀವಿ. ಬಟ್ಟೆನೂ ಜಾಸ್ತಿ ಏನು ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ, ಬರೀ ಒಂದೊಂದು ಜೋಡಿ ಅಷ್ಟೇ ಇಟ್ಕೋಬೇಕು. ಮೊನ್ನೆ ನಾನು ಏನಿದು ಬ್ಲೌಸ್ ಹೊಲಿಸ್ಕೊಂಡು ಬಂದಿದ್ನಲ್ಲ, ಬ್ಲಾಗಲ್ಲಿ ಶೇರ್ ಮಾಡಿದ್ನಿ. ಇವಾಗ ಅದೇ ಬ್ಲೌಸು ಮತ್ತು ಸ್ಯಾರಿನ ತೊಗೊಂಡೋಗ್ತೀನಿ. ಪೂಜೆ ದಿವಸ ಇದನ್ನು ಉಟ್ಕೋತೀನಿ ನೋಡ್ರಿ. ಇನ್ನು ಕೆಲಸ ಐತಿ. ಇದು ಸ್ವಲ್ಪ ಲೂಸಾಗಿ ಹೊಲ್ದಾರೋ, ಇದನ್ನು ಒಂದು ಸ್ವಲ್ಪ ಟಕ್ ಹಾಕೋಬೇಕು. ಆಮೇಲೆ ಸ್ಯಾರಿಗೆ ನೋಡ್ರಿ ಜಿಗ್ಜ್ಯಾಗ್ ಫಾಲ್ ಮಾಡ್ಕೋಬೇಕು. ಈಗ ಫಾಲು ತಂದಿಟ್ಟನಿ, ಜಿಗ್ಜ್ಯಾಗ್ ಫಾಲ್ ಮಾಡ್ಕೋಬೇಕು. ಈಗ ಬೇಗ ಬಟ್ಟೆ ಎಲ್ಲ ತೆಗೆದಿಟ್ಟು ಇದೆರಡು ಕೆಲಸನ ಮುಗಿಸ್ಕೋಬೇಕು. ಬೆಳಗ್ಗೆಯಿಂದ ಬರೀ ಕೆಲಸಗಳಾದ ನೋಡ್ರಿ. ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು, ಆಮೇಲೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ನಿ. ನಾಷ್ಟಕ್ಕೆ ಮಧ್ಯಾಹ್ನಕ್ಕೆ 2 ಹಾಕತ್ತಂಥೇಳಿ ಮಾಡಿದ್ನಿ. ಬಾತ್ರೂಮ್ ಎಲ್ಲ ತೊಳೆದು ತಲೆ ಸ್ನಾನ, ನಂದು ತಲೆ ಸ್ನಾನ, ಸಾನ್ವಿ ತಲೆ ಸ್ನಾನ, ಎಷ್ಟು ಕೆಲಸ ಐತಿ ಇವತ್ತು ಎಲ್ಲನೂ ಮುಗಿಸಿ ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಎಲ್ಲಿವರೆಗೂ ಆಗ್ತತಿ ವ್ಲಾಗ ನೋಡೋಣಂತ. ರಾತ್ರಿವರೆಗೂ ಆದರೆ ರಾತ್ರಿವರೆಗೂ ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆನೂ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋನ ನೋಡಿರಿ. ಮತ್ತು ಊರಿಗೆ ಹೋದ್ಮೇಲೂ ಅಲ್ಲಿ ಸ್ಯಾಟರ್ಡೇ ಸಂಡೇ ಇರ್ತೇವಲ್ಲ, ಅವಾಗೂ 2 ದಿವಸದ ವ್ಲಾಗನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ಸಾನ್ವಿನ್ ನೋಡ್ರಿ ಎಲ್ಲಿ ಕುಂತ ಬ್ಯಾಗ್ನ್ಯಾಗ. ಇಳಿಯಮ್ಮ, ಸರಿ ಬೇಗ ಬಟ್ಟೆ ಹಾಕೊಂಡು ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಬಟ್ಟೆ ಇವೆಲ್ಲ ಒಗೆದಿದ್ದು ಮಡಿ ಚೆಟ್ರಾತಂತೇಳಿ ತಗೊಂಡೇನಿ. ಈಗ ಪ್ಯಾಕ್ ಮಾಡ್ಕೋಬೇಕು. ರಾತ್ರಿ ಹೋಗಿದ್ದು ನಕೋತೇನು? ಪ್ಲಸ್ ಮಾಡ್ಕೊಂಡಿನಿ. ಅಥವಾ ನೀನು ಫೇವ್ರೇಟ್ ಪ್ಯಾಂಟ್. ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಯ್ತು ನೋಡ್ರಿ. ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದೇ ಬ್ಯಾಗ್ ಒಳಗೆಲ್ಲ ತೊಗೊಂಡಿದ್ದೀನಿ. ಸಾನ್ವಿ ಔಷಧಿಯನ್ನು ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ ನಾವು ಊರಿಗೆ ಹೋಗ್ಬೇಕಾದ್ರೆ ಔಷಧಿ ಬಿಟ್ಟು ಹೋಗಿದ್ನಿ, ಅದ್ರಕ್ಕಿಗೆ ಅಲ್ಲಿ ಹೋಗಿದ ತಕ್ಷಣ ಜ್ವರ ಬಂದುಬಿಟ್ಟಿದ್ದು. ಹಾಗಾಗಿ ಈ ಸರಿ ಔಷಧಿನೂ ಇಟ್ಕೊಂಡಿದ್ದೇನೆ ನೋಡ್ರಿ. ಇವಿಷ್ಟು ಅದಾವ, ಇವನ್ನ ಈ ಬ್ಯಾಗ್ ಒಳಗೆ ಹಾಕೋತೀನಿ. ಈ ಫಸ್ಟು ಸ್ಯಾರಿ ಜಿಗ್ಜ್ಯಾಗ್ ಫಾಲ್ ಮಾಡ್ಬೇಕಂಥೇಳಿ ಇದಿಷ್ಟ ರೆಡಿ ಮಾಡಿ ಇಟ್ಟನು ನೋಡ್ರಿ. ಅದೊಂದು ಸ್ಯಾರಿ ಒಂದಿಟ್ಟು, ಇನ್ನು ನಾನು ಇನ್ನದು ಬ್ಯಾಗ್ ಜಿಪ್ ಕ್ಲೋಸ್ ಮಾಡಬೇಕು. ಇದೊಂದು ಹೊಲ್ಕೋಬೇಕು. ಆಮೇಲೆ ಇದು ಹೊಸದು ಲಂಗ, ಇದು ಸ್ವಲ್ಪ ನನಗೆ ಉದ್ದಾಗತ್ತತಿ, ಹಾಗಾಗಿ ಇದನ್ನು ಸ್ವಲ್ಪ ಹಿಡಿಬೇಕಿಲ್ಲೇ. ಈಗ ಎಕ್ಸಾಕ್ಟ್ ಮ್ಯಾಚಿಂಗ್ ಇಲ್ಲ ಸ್ಯಾರಿಗೆ, ಅದಕ್ಕಾಗಿ ಇದನ್ನು ನಾನು ಹಾಕ್ಕೊಳ್ತೇನೆ ನೋಡ್ರಿ. ಬರೀ ಪಟ ಹೊಲಿಯೋಣಂತ. ಟೈಮ್ ಈಗ ಆಲ್ರೆಡಿ 3:25 ಆಗೈತೆ ನೋಡ್ರಿ. ಈಗ ಒಂದು 20 ನಿಮಿಷದೊಳಗೆ ಮುಗಿಸ್ಬೇಕು ನಾ ಇದನ್ನು. ಈ ಸ್ಯಾರಿ ತೊಗೊಂಡ ಭಾಳ ದಿವಸ ಆಗಿತ್ತು ನೋಡ್ರಿ, ಆದ್ರೆ ನಾನು ಉಟ್ಕೊಂಡಿರಲಿಲ್ಲ ಮತ್ತು ಜಿಗ್ಜ್ಯಾಗ್ ಫಾಲನ್ನು ಮಾಡ್ಕೊಂಡಿರಲಿಲ್ಲ. ಯಾವಾಗಲೂ ಹಿಂಗೆ ಆಗ್ತತಿ. ಮುಂಚೆ ನಾನು ಫ್ರೀ ಇದ್ದಾಗ ಮಾಡ್ಕೋಬೇಕಂತಂದ್ರೆ ಆಗಂಗೇನೇ ಇಲ್ಲ. ಈ ಥರ ಊರಿಗೆ ಹೋಗುವಾಗನ ಫುಲ್ ಅರ್ಜೆಂಟ್ ಆಗಿಬಿಡ್ತದೆ ನನಗೆ. ಇವತ್ತು ಎಷ್ಟೊತ್ತಿದ್ರು ನಾನು ಇದಕ್ಕೆ ಜಿಗ್ಜ್ಯಾಗ್ ಫಾಲ್ ಮಾಡಿ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಇವಾಗ ನೋಡ್ರಿ ಬ್ಯಾಗ್ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಜಿಗ್ಜ್ಯಾಗ್ ಫಾಲ್ ಮಾಡಕತ್ತಿದ್ನಿ. ಈ ಸ್ಯಾರಿನ ನಾನು ಮೈಸೂರಾಗ ತೊಗೊಂಡಿದ್ದೀನಿ. ಇದ್ರ ಪ್ರೈಸು 1600 ನೋಡ್ರಿ. ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ 3D ಸ್ಯಾರಿ ಬಂದಿದ್ದು ಅಲ್ಲ, ಅವಾಗ ಒಂದು ಸರಿ ನಾನು ಮೈಸೂರಿಗೆ ಹೋದಾಗ ತೊಗೊಂಡು ಬಂದಿದ್ನಿ ಇದನ್ನು. ಫಾಲ್ ಏನು ವಾಶ್ ಮಾಡೋದು ಇರ್ತೈತಲ್ಲ, ಆ ಥರದ್ದೇನು ತೊಗೊಂಡು ಬಂದಿರಲಿಲ್ಲ ನಾನು. ರೆಡಿ ಇರ್ತೈತಲ್ಲ, ರೆಡಿ ಟು ಯೂಸ್ ಅಂತ, ಆ ಥರ ಫಾಲ್ ತೊಗೊಂಡು ಬಂದಿದ್ನಿ. ಹಾಗಾಗಿ ಅದನ್ನೇನು ವಾಶ್ ಮಾಡಲಿಲ್ಲ ನೋಡ್ರಿ. ಬೇಗ ಅಟ್ಯಾಚ್ ಮಾಡಿ ಮುಗಿಸಿನಿ. ಫ್ರೆಂಡ್ಸ್, ಈಗ ಜಾಕೆಟ್ ತೊಗೊಂಬರಕ್ಕೆ ಹೊಂಟೇನಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಹತ್ರನ ಅಂಗಡಿ ಐತಿ,
ಅಲ್ಲೇ ಹೋಗಿ ತೊಗೊಂಡು ಬರ್ತೇನೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟೇನಿ. ಆಮೇಲೆ ಇದು ಸ್ಯಾರಿ ಜಿಗ್ಜ್ಯಾಗ್ ಫಾಲ್ ಮಾಡೋದಿತ್ತಲ್ಲ ಅದನ್ನು ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟೇನಿ. ಈಗ ಫಸ್ಟ್ ಜಾಕೆಟ್ ತೊಗೊಂಬರ್ತೇನೆ. ಹೋಗಿ 5 ಆಗಕ್ಕೆ 10 ನಿಮಿಷ ಐತಿ ಟೈಮ. ಜಾಕೆಟ್ ತೊಗೊಂಡು ಬಂದು ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ನಾವು ಒಂದು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿ ಆಗ್ತೇವೆ ನೋಡ್ರಿ. ನಾ ಏನು ಡ್ರೆಸ್ಸಲ್ಲಿ ಚೇಂಜ್ ಮಾಡಲ್ಲ. ಹಾಂ ಇಲ್ಲಮ್ಮ, ಇದ ಡ್ರೆಸ್ ಮೇಲೆ ಹೊಕ್ಕಿನ ರಾತ್ರಿ ಜಾಕೆಟ್ ಅಷ್ಟು ಹಾಕೊಂಡ್ಬಿಡ್ತೀನಿ ಮೇಲೆ. ಸಾನ್ವಿಗೆ ಬೇರೆ ಡ್ರೆಸ್ ಹಾಕ್ತೀನಿ. ಬರೆಯುವಾಗ ಹೋಗಿ ಜಾಕೆಟ್ ತೊಗೊಂಬರ್ತೀನಿ ಫ್ರೆಂಡ್ಸ್. ಈಗ ಹೋಗೋಕ್ಕೆ ರೆಡಿ ಆಗಕತ್ತೇವೆ ನೋಡ್ರಿ. ಜಾಕೆಟ್ ತೊಗೊಂಡು ಬಂದಮೇಲೆ ವಿಡಿಯೋ ಮಾಡ್ಬೇಕಂತನಿ, ಅದರ ಕೆಲಸಗಳು ಸಿಕ್ಕಾಪಟ್ಟೆ ಇದ್ದು ಹಾಗಾಗಿ ಯಾವುದೇ ಥರ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ಎಲ್ಲ ರೆಡಿ ಆಗಿದ್ದಾವೆ ನೋಡ್ರಿ. ಇದೆ ನೋಡ್ರಿ ನಾನು ಜಾಕೆಟ್ ತೊಗೊಂಡು ಬಂದಿದ್ದು. ಹಾಕೊಂಡೇ ಬಿಡ್ತಾನೆ ಈಗ. ಇನ್ನೇನು ಒಂದು 5 ಮಿನಿಟ್ಸ್ ಒಳಗೆ ಬಿಡ್ಬೇಕು ನಾವು. ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಒಂಚೂರು ದೊಡ್ಡದು ತೊಗೊಂಬಂದೇನು ನೋಡ್ರಿ. ನನಗೆ ಟೈಟಾಗಿ ಹಾಕ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಈ ಥರದ್ದು ತೊಗೊಂಡಿದ್ದೀನಿ ನೋಡ್ರಿ. ಈ ಥರ ಐತಿ. ಸ್ಲೀವ್ಸ್ ಒಂಚೂರು ಉದ್ದದವು, ಬಾಗ್ಲ ಒಂಚೂರು ಉದ್ದದವು. ಆಮೇಲೆ ಪಾಕೆಟು, ಜಿಪ್. ನನಗೆ ಇದೇ ಥರದ್ದೇ ಬೇಕಾಗಿತ್ತು ನೋಡ್ರಿ. ಹಾಗಾಗಿ ಇದೇ ಥರದ್ದನ್ನು ತೊಗೊಂಡು. ಆಮೇಲೆ ಟೋಪಿ ಇಲ್ಲದನ್ನು ಇತ್ತು. ಅದರ ಟೋಪಿ ಇದ್ದಿದ್ದ ಚಲೋ ಅನಿಸ್ತು. ಯಾಕಂದ್ರೆ ಸ್ವಲ್ಪ ಕಿವಿಗೇನೋ ಗಾಳಿ ಹತ್ತಾಕತ್ತೆ ಅಂದ್ರೆ ಕಟ್ಕೋಬೋದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದ್ರ ಪ್ರೈಸು ಅವರು 750 ಹೇಳಿರು ಅಂಗಡಿ ಅವ್ರ. ನಾನು 500 ಮಾಡಿ ತೊಗೊಂಬಂದೇನೆ ನೋಡ್ರಿ. ಈ ಥರ ಐತಿ ನೋಡ್ರಿ. ಈ ರೀತಿ ಕಟ್ಕೋಬೋದು, ಬೆಚ್ಚಗೆ ಹಾಕತಿ. ಮತ್ತು ಬ್ಲ್ಯಾಕ್ ಕಲರನ್ನು ತೊಗೊಂಡೇನ. ಇನ್ನೊಂದು ಪಿಂಕ್ ಇತ್ತು, ಬ್ಯಾಡ ಅಂತೇಳಿ ಇದು ತೊಗೊಂಡು. ಇಲ್ಲಿ ನೋಡ್ರಿ ಈ ಥರ ಪ್ರಿಂಟ್ ಐತಿ. ಚಲೋ ಐತಿ ಜಾಕೆಟ್. ಎಲ್ಲ ರೆಡಿ ಆಗಿದಾವೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲ ಬಟ್ಟೆ ಅಂತಿ ಮಡಿಸ್ಲಿಲ್ಲ. ಯಾಕಂದ್ರೆ ಟೈಮ್ ಸಾಲಿಲ್ಲ. ಇವತ್ತಿನ ಬಟ್ಟೆ ಅವೆಲ್ಲ ವಾಶ್ ಆಗಿದ್ದು ಒಣಗಿದ್ದು ಇಲ್ಲಿಟ್ಟನಿ. ಇನ್ನೊಂದು ಸ್ವಲ್ಪ ಹಸಿವಿರೋ ಅಲ್ಲೆಲ್ಲ ಚೇರಿಟ್ಟು ಒಣಗಿ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಬ್ಯಾಗ್, ಇದೊಂದು ಆಮೇಲೆ ಅದೊಂದು ವೆನಿಟಿ ಬ್ಯಾಗು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಹೊರಡಬೇಕು. ಸಾನ್ವಿ ನೋಡ್ರಿ ಹೆಂಗೆ ರೆಡಿ ಆಗಿದ್ದಾಳೆ. ಆಕಿದಂತೂ ಯಾವಾಗಲೂ ಊರಿಗೆ ಹೋಗುವಾಗ ಅಕ್ಕಿ ಅದೇ ಪ್ಯಾಂಟು ಅದೇ ಟಿ ಶರ್ಟ್ ಹಾಕೋತಾಳೆ. ಯಾಕಂದ್ರೆ ಆಕಿಗೆ ಭಾಳ ಇಷ್ಟ ಅದು. ಹಾಗಾಗಿ ಇನ್ನು ಜಾಕೆಟ್ ಅಷ್ಟು ಹಾಕೋಬೇಕು ಅಕ್ಕಿ. ತೆಗೆದಿಡಿ ಅದನ್ನು. ಇವಾಗ ರೆಡಿ ಆಗಿದ್ದಾವೆ ನೋಡ್ರಿ. ಹೊಂಟೆ ಕಿಚನ್ ಅದು ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ರಿ. ಎಲ್ಲ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಒಂದು 5 ಮಿನಿಟ್ಸ್ ಒಳಗೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬರ್ತೈತಿ. ಹಿಂಗೆ ಹೋಗ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾನಂತ. ಹೊಸ ಶೂಸ್ ಹಾಕೊಂಡಿಲ್ಲ ಸರ್. ಈ ಕಡೆ ಬಾ, ನೀ ನಡಕ್ ಬಾ. ಜನಗತೆ ಇವಾಗ ಯಶವಂತಪುರದಾಗ ಬಂದ ಕುಂತೇವೆ ನೋಡ್ರಿ. ನಮ್ಮ ಬಸ್ ಬರೋವರೆಗೂ ಅಂತೇಳಿ ವೆಯ್ಟ್ ಮಾಡತ್ತೀವಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಹಾಗಾಗಿ ನಾವು ವೆಯ್ಟ್ ಮಾಡಿದೆವು. ಒಂದು 10:30 ಆಯ್ತು ನೋಡ್ರಿ. ಬಸ್ ಬರಬೇಕಾದ್ರೆ ಬೇಗ ಬರಲಿಲ್ಲ. 10:30ಗೆ ಬಂತು. ಎಲ್ಲಿ? ಹಾಂ, ಊಟ ಮಾಡ್ರಿ. ಮಾಡ ಏನು ತಂದಿ? ನೋಡ ಸಮಾಧಾನ ಇಲ್ಲಿ ಆಕಿಗೆ ಇನ್ನು ಮಟನ.
ಏನೋ ಇದ್ರು ಅಂತ ಹೇಳಿ ಕ್ರೀಮ್ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಅವ ಒಂದೊಂದು ಒಂದು ಪೂರ್ತಿ ತಿನ್ನೇನಿಲ್ಲ ಇಲ್ಲ ಅರ್ಧ ತಿಂದು ನೋಡು ಹಂಗ ಒಂದು ಕ್ರೀಮ್ ಪೀಸ್ ಬಿಸ್ಕೆಟ್ ಫಸ್ಟ್ ಒಂದು ಪೀಸ್ ತಿಂದು ನೋಡಿ ಕೊಡ್ತೇನೆ ಆಮೇಲೆ ತಿಂದು ನೋಡು. ಮನ್ಯಾಗನ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೀವಿ. ಸಾನ್ವಿಗೆ ಬಿಸ್ಕೆಟ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವ್ರ. ನಾವು ಒಂದು ಎರಡು ತಿಂದೀವಿ. ಅವನ್ನ ತಿಂದ ಇನ್ನು ಮಲ್ಕೋಬೇಕು ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.